ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಭಾವನೆಗಳು ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಭಾವನೆಗಳು ಯಾವ ರೀತಿ ಬದಲಾಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಡ್ತೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಪರ್ಟಿಕ್ಯುಲರ್ ಆಗಿ ಅಮಾವಾಸ್ಯೆದೇ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಅಮಾವಾಸ್ಯೆಯಲ್ಲಿ ನಮ್ಮ ಎನರ್ಜಿಗಳು ಬದಲಾವಣೆ ಆಗ್ತಾ ಇರುತ್ತೆ, ಹಾಗೆ ಭಾವನೆಗಳು ಬದಲಾವಣೆ ಆಗಿರುತ್ತೆ. ಸೊ ಆ ವ್ಯಕ್ತಿಗೆ ನಿಮ್ಮ ವಿಚಾರದಲ್ಲಿ ಯಾವ ರೀತಿ ಭಾವನೆಗಳು ಬದಲಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿದ ಕೂಡಲೇ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಯಾವ ಕಾರ್ಡ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಮೊದಲನೆಯ ಕಾರ್ಡ್ ನೋಡೋಣ. ಆ ವ್ಯಕ್ತಿಯ ಭಾವನೆಗಳು ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಭಾವನೆಗಳು ಯಾವ ರೀತಿ ಬದಲಾಗ್ತಾ ಇದೆ ಅನ್ನೋದು ನೋಡೋಣ. ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಭಾವನೆಗಳು ಯಾವ ರೀತಿ ಬದಲಾಗ್ತಾ ಇದೆ. 2 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 4 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಓಕೆ, ಸ್ಟ್ರೆಂತ್ ಬರ್ತಾ ಇದೆ, ಡೆತ್ ಕಾರ್ಡ್ ಬರ್ತಾ ಇದೆ. ಓಕೆ, ಇಲ್ಲಿ ಆ ವ್ಯಕ್ತಿಯ ಮನಸ್ಸು 2 ರೀತಿಯಲ್ಲಿ ನಿಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾಡುವಂಥದ್ದು, ನಿಮ್ಮ ನೆನಪು ಕಾಡ್ತಾ ಇರುವಂಥದ್ದು ಈ ರೀತಿ ಅಮಾವಾಸ್ಯೆ ಕಳೆದ ನಂತರ ಶುರು ಆಗ್ತಾ ಇದೆ ಅವರಿಗೆ. ನಿಮ್ಮ ಮೇಲೆ ಅಂದರೆ ಈ ಹಿಂದೆ ಮಾತಾಡಿದಂಥ ಮಾತುಗಳಾಗಿರ್ಬೋದು, ನೀವು ಅವರು ಫೇಕ್ ಪ್ರಾಮಿಸ್ ಮಾಡಿದ್ದಂಥದ್ದಾಗಿರ್ಬೋದು, ನೀವು ಪ್ರಾಮಿಸ್ ಮಾಡಿದಂಥದ್ದಾಗಿರಬಹುದು, ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ ಸಾಕಷ್ಟು ನಿಮ್ಮ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ, ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆದರೆ ಯಾವುದೋ ಒಂದು ಕಗ್ಗಂಟಲ್ಲಿ ಈ ವ್ಯಕ್ತಿ ಸಿಕ್ಕಾಕೊಂಡಂಗಿದೆ. ಇಲ್ಲಿ ಆ ವ್ಯಕ್ತಿಗೆ ನಿಮ್ಮನ್ನು ಮಾತಾಡಿಸೇ ಬಿಡಬೇಕು ಅನ್ನುವ ಒಂದು ಧೈರ್ಯ ಬರ್ತಾ ಇಲ್ಲ, ಬಟ್ ಮಿಸ್ ಮಾಡ್ಕೊಳ್ತಾ ಇರೋದು ನಿಜ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ, ಈ ಪ್ರೀತಿಯಲ್ಲಿ ಪೆಂಟಿಕಲ್ಸ್ ನಾನು ನೋಡ್ತಾ ಇರೋದ್ರಿಂದ ತುಂಬಾ ನಿಧಾನ ಗತಿಯಲ್ಲಿ ಇವರು ಮಾತಾಡೋದಕ್ಕೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿಧಾನ ಗತಿಯಲ್ಲಿ ಇವರು ಸಪೋಸ್ ಇನ್ ಫ್ಯೂಚರಲ್ಲಿ ಇವ್ರು ಏನಾದರೂ ನಿಮಗೆ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡ್ರೆ ತುಂಬಾ ಲೇಟ್ ಪ್ರೊಸೆಸಿಂಗ್ ಅಂತೂ ಇದೆ ಅಂತ ಹೇಳ್ಬೋದು. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಆ್ಯಕ್ಚುಲಾಗಿ ನೀವು ಈ ಹಿಂದೆ ಇರುವ ರೀತಿಯಲ್ಲಿ ನೀವಿಲ್ಲ, ಒಂದಷ್ಟು ಸ್ಟ್ರಾಂಗ್ ಆಗಿ ಈಗಿದ್ದೀರಿ. ಏನಾಗತ್ತೆ, ಏನಾಗಿದೆ, ಅದಾಗೋಯ್ತು ಅನ್ನುವ ರೀತಿಯಲ್ಲಿ ನೀವು ಸ್ಟ್ರಾಂಗ್ ಆಗಿ ತಗೊಳ್ತಾ ಇದ್ದೀರಿ. ಬಟ್ ಆದರೂ ಕೂಡ ಇಲ್ಲಿ ಕೆಲವು ಸಲ ಮನಸ್ಸು ಚಂಚಲ ಆಗುವಂಥದ್ದು ಈ ರೀತಿ ಆಗ್ತಾ ಇರುತ್ತೆ ನಿಮಗೂ ಕೂಡ. ಸೊ ಈ ಅಮಾವಾಸ್ಯೆ ಕಳೆದ ನಂತರ ಈ ವ್ಯಕ್ತಿಯ ಮೈಂಡ್ ಯಾವ ರೀತಿ ಫ್ಲಿಕ್ಚುಯೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, 2 ರೀತಿಯಲ್ಲಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಸಾಕಷ್ಟು ಮಾತಾಡಿಸ್ಬೇಕು ಅನ್ನುವ ಹಂಬಲ ಈ ವ್ಯಕ್ತಿಗಿದೆ, ಬಟ್ ಆದರೆ ಬರುವಷ್ಟು ಧೈರ್ಯ ಈ ವ್ಯಕ್ತಿ ಮಾಡ್ತಾ ಇಲ್ಲ. ಓಕೆ, ಒಂದಷ್ಟು ಅವರ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅವರ ವೈಯಕ್ತಿಕ ಕಾರಣಗಳಿಂದಾಗಿರಬಹುದು, ಅವರು ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರು ಬಂದೇ ಬಿಡಬೇಕು, ಅಥವಾ ಇದನ್ನು ಯಾವ ರೀತಿ ತಗೊಂಡು ಹೋಗಬೇಕು, ಇದನ್ನು ಯಾವ ರೀತಿ ನಾವು ಇದನ್ನು ತಗೊಂಡು ಹೋಗಬೇಕು, ಅಂದರೆ ಇದನ್ನು ಯಾವ ರೀತಿ ಸಂಬಂಧನ ಮುಂದುವರಿಸ್ಕೊಂಡು ಹೋಗಬೇಕು, ಅಥವಾ ಅವ್ರು ಕೆಲವೊಂದಷ್ಟು ಮಾಡಿರುವಂಥದ್ದು ನಿಮ್ಗೆ ಗೊತ್ತಾದ ಮೇಲೆ ಅವ್ರಿಗೆ ಒಂದಷ್ಟು ಶೇಮ್ ಫೀಲ್ ಆಗಿದೆ ಅಂತ ಹೇಳಿ ತೋರ್ಸುತ್ತೆ ನನಗೆ. ಈ ಕಡೆ ಮಾತಾಡೋದಕ್ಕೂ ಆಗದೆ, ಈ ಕಡೆ ಬಿಟ್ಟಿರೋದಕ್ಕೂ ಆಗದೆ, ಆ ರೀತಿಯಲ್ಲಿ ಕೂಲಂಕುಷವಾದ ಮೈಂಡ್ಸೆಟ್ ಈ ವ್ಯಕ್ತಿದ್ದಾಗಿದೆ. ಬಟ್ ಆದರೆ ನೀವು ಇನ್ನು ಮುಂದೆ ಒಂದಷ್ಟು ಸ್ಟ್ರಾಂಗ್ ಆಗಿ ನಿಲ್ತೀರಿ ಈ ವಿಚಾರದಲ್ಲಿ. ಆಗಿದ್ದು ಆಗೋಯ್ತು, ಇದನ್ನು ಯಾವ ರೀತಿ ತಗೊಂಡು ಹೋಗಬೇಕು ಅನ್ನುವ ಒಂದಷ್ಟು ಅರಿವು ನಿಮಗಿದೆ, ಹಾಗೆ ಒಂದಷ್ಟು ಧೈರ್ಯನೂ ನೀವು ತಗೊಂಡಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಡೆತ್ ಆ್ಯಂಡ್ ರಿಬರ್ತ್ ಬಂದಿರೋದ್ರಿಂದ ಏನು ಆಗಿದೆ, ಈ ಕೆಲವು ವಿಚಾರಗಳು, ಈ ಸಮಯಗಳು ಏನಿದೆಯಲ್ಲ, ಸಾಕಷ್ಟು ದಿನ ಮುಂದುವರಿಯೋದಿಲ್ಲ, ಸಾಕಷ್ಟು ತಿಂಗಳುಗಳ ಕಾಲನೂ ಮುಂದುವರಿಯೋದಿಲ್ಲ ಅಂತ ಹೇಳಿ ತೋರಿಸುತ್ತೆ, ಅಂತ್ಯಗೊಳ್ಳುತ್ತೆ. ಈ ಥರದೊಂದು ಕೆಟ್ಟ ಸಮಯಕ್ಕೆ ಒಂದು ದೊಡ್ಡ ತಿರುವು, ದೊಡ್ಡ ಅಂತ್ಯ ಇದೆ. ದಯವಿಟ್ಟು ಅಲ್ಲಿವರೆಗೂ ನೀವು ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಆ ವ್ಯಕ್ತಿಗೆ ಆಲ್ರೆಡಿ ಈಗ ನಿಮ್ಮ ಮೇಲೆ ಮನಸ್ಸು ಕೂಡ ಬಂದಿದೆ, ಯೋಚನೆ ಕೂಡ ಮಾಡ್ತಿದ್ದಾರೆ, ನಾನು ಎಲ್ಲಿ ತಪ್ಪು ಮಾಡಿದೆ, ಎಲ್ಲಿ ಸರಿ ಮಾಡಿದೆ ಅಂತ ಹೇಳಿ. ಕೆಲವೊಂದು ಸಲ ಅವ್ರಿಗೆ ನಿಮ್ಮನ್ನು ಮಾತಾಡ್ಸೋದಕ್ಕೂ ಕೂಡ ಮುಖ ಇಲ್ಲ, ಏಕೆಂದರೆ ಶೇಮ್ ಫೀಲ್ ಕೂಡ ಇದೆ.
ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಒಂದು ನೋವಿನ ತಿರುವು, ನೋವಿನ ಅಂತ್ಯ ಪಡೆಯುತ್ತೆ ಅಂತ ಹೇಳ್ಬೋದು. ಒಂದು ಈಗ ಎಲ್ಲ ಏನು ನೋವು ಪಡ್ತಾ ಇದ್ದೀರಿ, ನೀವು ಸಾಕಷ್ಟು ನೋವು ಪಟ್ಟಿದ್ದೀರಿ, ಒಂದು ಸಂತೋಷದ ತಿರುವು ಕೂಡ ನಿಮ್ಮ ಲೈಫಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಆ ವ್ಯಕ್ತಿ ಮಾತಾಡುವಂಥದ್ದು ಅಥವಾ ಆ ವ್ಯಕ್ತಿ ಜೊತೆಗೆ ಯಾವುದೇ ದೊಡ್ಡ ಬಿರುಕುಗಳು ಆಗಿದ್ರು ಕೂಡ ಈ ನೋವಿಗೆ ಒಂದು ಅಂತ್ಯ ಕಾಣ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಲ್ಲಿ ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಭಾವನೆಗಳು ಯಾವ ರೀತಿ ಬದಲಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅಮಾವಾಸ್ಯೆ ಕಳೆದ ನಂತರ ಈ ವ್ಯಕ್ತಿ ಸಾಕಷ್ಟು ವಿಚಾರಗಳನ್ನು ಮುಚ್ಚಿಡ್ತಾ ಇದ್ದಾರೆ, ಸಾಕಷ್ಟು ತಪ್ಪುಗಳನ್ನು ನಿಮ್ಮ ಬೆನ್ನಿಗೆ ಗೊತ್ತಾಗದೇ ಇರುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಬ್ಲೈಂಡ್ಲಿ ಈ ವ್ಯಕ್ತಿನ ನಂಬುವ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸು ಹೇಳುತ್ತಲ್ಲ, ನಿಮಗೆ ಸತ್ಯ ಗೊತ್ತಾದಾಗ ನಿಮ್ಮ ಬ್ರೇನೇ ನಿಮಗೆ ಉಲ್ಟಾ ಪಲ್ಟಾ ಮಾಡ್ತಾ ಇರುತ್ತೆ. ಇಲ್ಲ ಅವ್ರು ಹಾಗಲ್ಲ, ನಿಮಗೆ ನೀವೇ ಅದನ್ನು ಸುಧಾರಿಸ್ಕೊಳ್ಳುವಂಥದ್ದು, ನಿಮಗೆ ನೀವೇ ಸಮಾಧಾನ ಪಡ್ಕೊಳ್ಳುವಂಥದ್ದು. ಇದರ ಅವಶ್ಯಕತೆ ದಯವಿಟ್ಟು ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಈ ವ್ಯಕ್ತಿಯ ಮನಸ್ಸು ಈಗಲೂ ಕೂಡ ಸಾಕಷ್ಟು ವಿಚಾರ ಮುಚ್ಚಿಡ್ತಾ ಇದ್ದಾರೆ. ಅಮಾವಾಸ್ಯೆ ಕಳೆದ ನಂತರ ಯಾವ ರೀತಿ ಇರುತ್ತೆ ಭಾವನೆ, ಇವರು ನಂಬಿ ನೀವೇನಾದರೂ ಮುಂದುವರಿಯುವಂಥದ್ದು, ಅಥವಾ ನಿಮ್ಮ ಫೋನ್ನಲ್ಲಿ ನೀವು ಸಾಕಷ್ಟು ಫೋನ್ಗಳನ್ನು ಮಾಡ್ತಿರ್ತೀರಿ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ನೀವು ಮತ್ತು ಸಾಕಷ್ಟು ಫೋನ್ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದು ಮೂಮೆಂಟಲ್ಲಿ ತುಂಬ ಪ್ರೀತಿಯಿಂದ ಮಾತಾಡುವಂಥದ್ದು, ತುಂಬ ಹಿತವಾಗಿ ಮಾತಾಡುವಂಥದ್ದು, ಏನೋ ಕೇರ್ ಕನ್ಸರ್ನ್ ಇರುವ ರೀತಿ ಆ ಮೂಮೆಂಟಲ್ಲಿ ಮಾತಾಡುವಂಥದ್ದು ಮಾಡ್ತಾರೆ. ಬಟ್ ಆದರೆ ಯಾವುದೇ ರೀತಿ ಈ ವ್ಯಕ್ತಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಈ ಹಿಂದೆ ಈ ವ್ಯಕ್ತಿ ಆಗಲೇ ಮಾಡಾಗಿದೆ. ಈಗಲೂ ಕೂಡ ನೀವು ನಿಮ್ಮ ಹೋಪ್ನ ಇಟ್ಕೊಂಡಿದ್ದೀರಾ. ಈಗಲೂ ಈ ವ್ಯಕ್ತಿಯ ವಿಚಾರವಾಗಿ ಸಾಕಷ್ಟು ಹೋಪ್ಗಳನ್ನು ಇಟ್ಕೊಳ್ಳೋದು, ಅವರ ತಪ್ಪಿನ ಅರಿವು ನಿಮ್ಗೆ ಆಗಿದ್ರೂ ಕೂಡ ಅವರ ಅಲ್ಲ ಅನ್ನುವ ನಿಮ್ಮ ಬ್ರೈನ್ನ ಮಾತುಗಳನ್ನು ನೀವು ಕೇಳ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡಿಕೊಂಡು ನಿಮಗೆ ನೀವೇ ಎಮೋಷನ್ಸ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ನಾನು ಇದೇ ವಿಚಾರದಲ್ಲಿ ಇದೇ ನೋವಲ್ಲಿ ಇದ್ದು ಬಿಡ್ತೀನಾ, ಈ ವ್ಯಕ್ತಿಯ ಭಾವನೆಗಳು ಇದೇ ರೀತಿ ಇರೋದ್ರಿಂದ ನಾನು ಕುಗ್ಗಿ ಹೋಗ್ತೀನ, ನಾನು ಮಾನಸಿಕವಾಗಿ ನೋವು ಅನುಭವಿಸ್ತೀನ ಅನ್ನೋರಿಗೆ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸಮಯ ನಿಮಗೆ ಎಲ್ಲಾನು ಕೂಡ ತಿಳಿಸ್ಕೊಡ್ತಾ ಇದೆ. ಈ ವ್ಯಕ್ತಿ ಏನೇ ತಪ್ಪುಗಳನ್ನು ಮಾಡಿದ್ರೂ ಕೂಡ, ಈ ವ್ಯಕ್ತಿ ನಿಮ್ಮಿಂದ ಎಷ್ಟೇ ವಿಚಾರಗಳನ್ನು ಮುಚ್ಚಿಟ್ರೂ ಕೂಡ, ಸಮಯ ಕಳೀತಾ ಇದ್ದ ಹಾಗೆ ನಿಮಗೆ ಕೆಲವೊಂದು ವಿಚಾರಗಳು, ಸತ್ಯಗಳು, ಅಸತ್ಯತೆಗಳು ಸಂಪೂರ್ಣವಾಗಿ ನಿಮಗೆ ತಿಳಿಯುವಂಥದ್ದು ಬರ್ತಾ ಇದೆ. ಒಂದು ರೀತಿ ಈ ವ್ಯಕ್ತಿ ನಿಮ್ಗೆ ಏನೇ ಮಾಡಿರ್ಬೋದು, ಈ ಹಿಂದೆ ಏನೇ ಮೋಸ ಮಾಡಿರ್ಬೋದು, ಇದು ನಿಮ್ಮ ಯೋಗ್ಯತೆ, ನಿಮ್ಮ ಲಕ್ ಕ್ರಿಯೇಟ್ ಆಗತ್ತೆ ರೀ. ಇಂಥ ವ್ಯಕ್ತಿಗಳು ನಿಮ್ಮನ್ನು ದೂರ ಮಾಡಿರ್ಬೋದು, ನೀವು ಮಾನಸಿಕವಾಗಿ ನೋವು ಅನುಭವಿಸಿರ್ಬೋದು. ಇದರಿಂದ ಮುಂದೆ ದೊಡ್ಡ ತಿರುವನ್ನು ನೀವು ಪಡಿತೀರಿ, ದೊಡ್ಡ ವಿಚಾರ ಅಂದರೆ ಲೈಫಲ್ಲಿ ಒಳ್ಳೆಯ ದಿನಗಳನ್ನು ನೀವು ನೋಡ್ತೀರಿ ಅನ್ನೋದು ಇಲ್ಲಿ ನೋಡ್ಬೋದು ಆರಾಮಾಗಿ. ಅಂದರೆ ಇವರು ಹೀಗೆ ಇದ್ದು ಬಿಡ್ತಾರ ಅಂತ ಹೇಳೋದು ಹೋದರೆ ಪ್ರಪಂಚ ತುಂಬ ಚಿಕ್ಕದು, ಲೈಫ್ ಸರ್ಕಲ್ ತುಂಬ ಬೇಗ ಚೇಂಜ್ ಆಗುತ್ತೆ. ನಾನು ಯಾಕೆ ಈ ರೀತಿ ತಪ್ಪು ಮಾಡಿದೆ ಅನ್ನುವ ಅರಿವು ಈ ವ್ಯಕ್ತಿಗಾಗತ್ತೆ. ಬಟ್ ಇಲ್ಲಿ ನಿಮ್ಮ ಲೈಫಲ್ಲಿ ಒಂದು ಎಂಜಾಯ್ಮೆಂಟ್ನ ನೋಡಬಹುದು, ಮುಂದಿನ ದಿನಗಳಲ್ಲಿ ಒಂದಷ್ಟು ಸಮಾಧಾನಗಳನ್ನು ನೋಡಬಹುದು, ಮನೆಯಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನು ನೀವು ಅಟೆಂಡ್ ಮಾಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಈ ನೋವಿಗೆ ಆ ವ್ಯಕ್ತಿ ಪಶ್ಚಾತ್ತಾಪ ಪಟ್ಟೇ ಪಡ್ತಾರೆ. ನೀವು ಇವತ್ತೇನು ಆ ವ್ಯಕ್ತಿಯ ಭಾವನೆ ಆಗಿರ್ಬೋದು, ಆ ವ್ಯಕ್ತಿ ಹಿಂದೆ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಂಥದ್ದಾಗಿರ್ಬೋದು, ಆ ವ್ಯಕ್ತಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತ್ರ ಹೇಳ್ದಲೇ ಸಾಕಷ್ಟು ಮುಚ್ಚಿಟ್ಟಿದ್ದಾಗಿರ್ಬೋದು, ಬೇರೆಯವ್ರ ಹತ್ರ ಅಂಥ ಮಾತುಗಳನ್ನು ನೀವು ಕೇಳಿ ಆ ಸತ್ಯನ ಪಡ್ಕೊಂಡಿರೋದಾಗಿರ್ಬೋದು, ಅಥವಾ ನೀವು ಕಣ್ಣಿಂದ ಡೈರೆಕ್ಟಾಗಿ ನೋಡಿದ್ದಾಗಿರ್ಬೋದು. ಈ ವ್ಯಕ್ತಿ ಎಷ್ಟೇ ವಿಚಾರಗಳನ್ನು ಮುಚ್ಚಿಟ್ರು, ನಿಮ್ಮ ಬೆನ್ನಿಗೆ ಚೂರಿ ಹಾಕಿರುವಂಥ ಕೆಲಸಗಳು ಇದ್ರೂ ಕೂಡ ಅದು ನಿಮಗೆ ಗೊತ್ತಾಗಿದೆ. ಸೊ ಇಲ್ಲಿ ನೀವು ಮುಂದಿನ ದಿನಗಳಲ್ಲಿ ನೆಮ್ಮದಿಯಿಂದ ಜೀವನ ಮಾಡ್ತೀರಿ. ಬಟ್ ಆದರೆ ಈ ವ್ಯಕ್ತಿ ಒಂದಷ್ಟು ನೆಮ್ಮದಿಯಿಂದ ಜೀವನ ಮಾಡೋದು ಕಷ್ಟನೇ ಇದೆ ಅಂತ ಹೇಳ್ಬೋದು. ಈ ವ್ಯಕ್ತಿ ಸಾಕಷ್ಟು ವ್ಯಕ್ತಿ ಜೀವನ ಮಾಡ್ತಾರೆ ಇಲ್ಲೋ ಅನ್ನೋದಕ್ಕಿಂತ ಈ ವ್ಯಕ್ತಿ ಜೊತೆಗಿದ್ರೆ ನೀವು ನೆಮ್ಮದಿಯಿಂದ ಜೀವನ ಮಾಡ್ತಾ ಇರಲಿಲ್ಲ. ಯಾವಾಗ್ಲೂ ಕೂಡ ಒಂದು ಅನುಮಾನದಿಂದನೇ ಬದುಕಬೇಕಾಗಿತ್ತು. ಈಗಲೂ ಕೂಡ ಅದೇ ಟೆನ್ಷನ್ನಲ್ಲೇ ಇದ್ದೀರಿ.
ಇವರು ನಿಮ್ಮಿಂದ ದೂರ ಏನಿದ್ದಾರೆ ದೂರ ಇರೋದೇ ಒಳ್ಳೆಯದು. ಇವರಿಂದ ಪ್ರತಿದಿನ ಪ್ರತಿನಿತ್ಯ ನೋವು ಅನುಭವಿಸೋದಕ್ಕಿಂತ ಇವರನ್ನ ದೂರ ಮಾಡೋದೇ ಉತ್ತಮ ಅಂತ ಹೇಳ್ಬೋದು. ಈ ಅಮಾವಾಸ್ಯೆ ಕಳೆದ ನಂತರ ಈ ವ್ಯಕ್ತಿಯ ಭಾವನೆಗಳೇನಿದೆ ಅಂತ ಹೇಳಿದ್ರೆ ಈಗಲೂ ಕೂಡ ಇನ್ನಷ್ಟು ಕೂಡ ಮತ್ತಷ್ಟು ಕೂಡ ಈ ವ್ಯಕ್ತಿ ನಿಮ್ಮಿಂದ ಸಾಕಷ್ಟು ವಿಚಾರಗಳನ್ನು ಮುಚ್ಚಿಡುವಂಥ ಕೆಲಸಗಳನ್ನೇ ಮಾಡ್ತಾರೆ, ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳನ್ನೇ ಮಾಡ್ತಾರೆ. ಯಾವುದೋ ಅಪರೂಪಕ್ಕೆ ನಿಮಗೆ ಸಂತೋಷದಿಂದ ಮಾತಾಡಿಸಿದ ತಕ್ಷಣವೇ ಅದನ್ನೇ ನಂಬ್ಕೊಳ್ಳುವಂತಹ ಪ್ರಸಂಗ ಬೇಡ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.